ತಪ್ಪು ಗ್ರಹಿಕೆಯಿಂದ ಜಯಕುಮಾರ್ ದುಡುಕಿ ಕಚೇರಿಯ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ಲೋಪಗಳಾಗಿಲ್ಲ. ತಾಲೂಕಿನ ನೊಂದ ನಾಗರಿಕರಲ್ಲಿ ಆತುರದ ನಿರ್ಧಾರ ಬೇಡ ಅಂತ ದಂಡಾಧಿಕಾರಿ ಅಹಮದ್ ಅವರು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿದರು. ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಳದಿನವಾದ ಮಂಗಳವಾರ ದೊಡ್ಡಘಟ್ಟ ಗ್ರಾಮದ ಜಯಕುಮಾರ್ ಕಂದಾಯ ಇಲಾಖೆ ಅಧಿಕಾರಿಗಳು ತಮ್ಮ ಅನುಭವದ ಜಮೀನನ್ನ ಮತ್ತೊಬ್ಬರಿಗೆ ಖಾತೆ ಮಾಡಿರುವ ಗಂಭೀರ ಆರೋಪ ಮಾಡುತ್ತಾ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆಯ ಪ್ರಕರಣ ಕುರಿತಾಗಿ ಸ್ಪಷ್ಟನೆ ನೀಡುವ ಮೂಲಕ ಪ್ರತಿಕ್ರಿಯೆ ನೀಡಿದರು. ಕಸಬಾ ಹೋಬಳಿಯ ದೊಡ್ಡಘಟ್ಟ ಗ್ರಾಮದ ಸರ್ವೆ ನಂಬರ್ 51/5ರಲ್ಲಿ 1 ಎಕರೆ 2 ಗುಂಟೆ ಜಮೀನು ಲಕ್ಕೇಗೌಡ ಉರುಫ್ ಲಕ್ಕಪ್ಪಗೌಡ ಬಿನ್ ಲಕ್ಕಪ್ಪ ಉರುಫ್ ಲಕ್ಕೇಗೌಡ ಎಂದು ಅವರು ದಾಖಲೆಗಳಂತೆ ಮೂಲತಃ ಹೊಂದಿದ್ದು, ಸದರಿ ಜಮೀನಿನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಜಯಕುಮಾರ್ ಮತ್ತು ಅವರ ಕುಟುಂಬ ಅನುಭವದಲ್ಲಿ ವ್ಯವಸಾಯ ಮಾಡಿಕೊಂಡು ಇರುವುದು ಸತ್ಯದ ಸಂಗತಿಯಾಗಿದೆ. ದಾಖಲಾತಿಗಳ ಸಂಬಂಧಪಟ್ಟಂತೆ ಲಕ್ಕೇಗೌಡ ಉರುಫ್ ಲಕ್ಕಪ್ಪಗೌಡ ಅವರ ಕುಟುಂಬದವರು ಅವರ ವಂಶ ವೃಕ್ಷದಂತೆ ಹಕ್ಕು ಚಲಾಯಿಸಿ ಪೌತಿ ವಾರಸು ಖಾತೆ ಮಾಡುವಂತೆ ಅರ್ಜಿ ಸಲ್ಲಿಸಿದ್ರು. ಈ ಸಂಬಂಧ ಜಯಕುಮಾರ್ ಅವರು ಪೌತಿ ವಾರಸು ಖಾತೆ ಮಾಡದಂತೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. RRTD ISP 95/2024 ದಿನಾಂಕ 27/11/2024ರಂದು ವಿಚಾರಣಾ ಹಂತದಲ್ಲಿ ಗಂಭೀರವಾಗಿ ಸತ್ಯಾಂಶಗಳನ್ನು ಪರಿಶೀಲಿಸಿದಾಗ ದಾಖಲೆಗಳು ಲಕ್ಕೇಗೌಡ ಅವರ ಕುಟುಂಬಕ್ಕೆ ಸೇರಿದ್ದು, ಅನುಭವದಲ್ಲಿ ಜಯಕುಮಾರ್ ಕುಟುಂಬ ಇರುವುದು ಕಂಡುಬಂತು. ಈ ವಿಚಾರಣೆ ವೇಳೆ ಲಕ್ಕೇಗೌಡ ಉರುಫ್ ಲಕ್ಕಪ್ಪಗೌಡ ಅವರ ಕುಟುಂಬಸ್ಥರುಗಳ ದಾಖಲೆಯಂತೆ ಪೌತಿ ವಾರಸು ಖಾತೆಗೆ ಅರ್ಜಿ ಸಲ್ಲಿಸಿದ್ದೇವೆ. ದಾಖಲೆಯಂತೆ ನಮ್ಮ ಹಳೆಯ ಪೂರ್ವಜರು ಪಾವತಿಯಾಗಿರುತ್ತಾರೆ. ಅವರಿಂದ ನೇರವಾಗಿ ಜಯಕುಮಾರ್ ಅವರ ಕುಟುಂಬಕ್ಕೆ ಜಮೀನನ್ನು ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಕುಟುಂಬಸ್ಥರ ಹೆಸರಿಗೆ ಪೌತಿ ವಾರಸು ಖಾತೆ ಮಾಡಿಸಿ ಖಾತೆ ಆಗ್ತಾ ಇದ್ದಂತೆ ತಕ್ಷಣವೇ ಜಯಕುಮಾರ್ ಅವರ ಕುಟುಂಬಕ್ಕೆ ಜಮೀನನ್ನು ಕ್ರಯಕ್ಕೆ ನೀಡುವುದಾಗಿ ಎಲ್ಲ ಕುಟುಂಬಸ್ಥರು ಒಪ್ಪಿ ಚಾಪಾ ಕಾಗದ ಮೂಲಕ ತಮ್ಮ ಒಪ್ಪಿಗೆ ಪತ್ರವನ್ನು ಕಾನೂನಾತ್ಮಕವಾಗಿ ವಿಚಾರಣೆ ವೇಳೆ ಸಲ್ಲಿಸಿದ್ರು. ಈ ವಿಷಯವನ್ನು ಸಹ ಜಯಕುಮಾರ್ ಅವರ ಗಮನಕ್ಕೆ ತರಲಾಗಿತ್ತು. ಜಯಕುಮಾರ್ ಅವರ ಬಳಿ ಇದ್ದ ಕೆಲ ದಾಖಲೆಗಳು ಮಾನ್ಯವಾಗದ ಕಾರಣ ಆ ರೀತಿಯತ್ತ ಒಪ್ಪಂದವಾಗಿತ್ತು. ಅದರಂತೆ ಮುಂದುವರೆದು ಪೌತಿ ವಾರಸು ಖಾತೆಯು ಲಕ್ಕೇಗೌಡರ ವಾರಸುದಾರರಿಗೆ ಮಾಡಲಾಗಿದೆ. ಹೇಗೆ ದಿನ ಜಯಕುಮಾರ್ ಅವರು ತಮ್ಮ ಅನುಭವದ ಜಮೀನಿನ ಪಹಣಿಯನ್ನು ತೆಗೆಸಲಾಗಿ ಲಕ್ಕೇಗೌಡರ ಕುಟುಂಬಸ್ಥರಿಗೆ ಪೌತಿ ಖಾತೆ ಆಗಿರುವ ವಿಷಯವನ್ನು ತಿಳಿದು ಕಂದಾಯ ಇಲಾಖೆ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿ ಮಾಡಿ ತಮ್ಮ ಜಮೀನನ್ನು ಮತ್ತೊಬ್ಬರಿಗೆ ಖಾತೆ ಮಾಡಿಸಿರುವುದಾಗಿ ಗಂಭೀರವಾಗಿ ಆರೋಪಿಸಿರುವುದು ಸತ್ಯಕ್ಕೆ ದೂರದ ಸಂಗತಿಯಾಗಿದೆ. ಸದ್ಯ ಪ್ರಾಣಾಪಾಯದಿಂದ ಜಯಕುಮಾರ್ ಅವರು ಪಾರಾಗಿದ್ದು ಯಾವುದೇ ತೊಂದರೆಯಾಗಿಲ್ಲ. ತಡದಿನವೇ ನಮ್ಮ ಸಿಬ್ಬಂದಿಗಳನ್ನು ಆಸ್ಪತ್ರೆಗೆ ಕಳುಹಿಸಿ ಆರೋಗ್ಯವನ್ನು ವಿಚಾರಿಸಿ ಎಂದು ಜಯಕುಮಾರ್ ಅವರ ಗ್ರಾಮಕ್ಕೆ ತೆರಳಿ ಮತ್ತು ಅವರ ಮನೆಗೆ ತೆರಳಿ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಸತ್ಯಾಂಶವನ್ನು ಅರ್ಥೈಸಿದ್ದೇವೆ. ಗ್ರಾಮಸ್ಥರೊಂದಿಗೆ ಲಕ್ಕೇಗೌಡರ ಕುಟುಂಬದವರೊಂದಿಗೆ ಚರ್ಚೆ ನಡೆಸಿದಾಗ ಅನುಭವದಲ್ಲಿರುವ ಜಯಕುಮಾರ್ ಅವರ ಕುಟುಂಬಕ್ಕೆ ಜಮೀನನ್ನು ವರ್ಗಾಯಿಸಲು ನಮ್ಮ ಅಭ್ಯಂತರವಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ತಪ್ಪು ಗ್ರಹಿಕೆಯಿಂದ ಜಯಕುಮಾರ್ ಅವರು ದುಡುಕಿ ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ನೊಂದವರ ಪರವಾಗಿ ತಾಲೂಕು ಆಡಳಿತ ಇದೆ. ಯಾವುದೇ ಸಂದರ್ಭದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ನನ್ನನ್ನು ಭೇಟಿ ಮಾಡಿ ಕಾನೂನಾತ್ಮಕವಾಗಿ ಮತ್ತು ಮಾನವೀಯತೆ ಹಿತದೃಷ್ಟಿಯಿಂದ ನನ್ನ ಕರ್ತವ್ಯ ನಿರ್ವಹಿಸುವುದಾಗಿ ಮನವಿ ಮಾಡಿದರು. ಈಗಾಗಲೇ ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳ ಕಾಟ ನಿಲ್ಲಿಸಿ ಪ್ರಾಣವತ್ತೆ ಇಟ್ಟು ನಕಾಶೆಯಲ್ಲಿನ ರಸ್ತೆ ಬಿಡಿಸುವ ಕಾರ್ಯ ಸೇರಿದಂತೆ ಮುಂತಾದ ಸಾರ್ವಜನಿಕರ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಅಂತ ದಂಡಾಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರವೂ ಸಹ ನಮಗೆ ಅತ್ಯಮೂಲ್ಯವಾಗಿದೆ ಎಂದರು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಎಂಬ ಮಾತು ತಪ್ಪು ಗ್ರಹಿಕೆಯಿಂದ ದುಡುಕಿ ಆತ್ಮಹತ್ಯೆಗೆ ಯತ್ನಿಸಿದ ಜಯಕುಮಾರ್ ಘಟನೆಯೂ ಸಾಕ್ಷಿಯಾಗಿದೆ ಎಂದು ಪ್ರಜ್ಞಾವಂತ ನಾಗರಿಕರು ತಾಲೂಕಿನಾದ್ಯಂತ ಮಾತನಾಡಿಕೊಳ್ಳುತ್ತಿದ್ದಾರೆ. ವರದಿ ಸುರೇಶ್ ಬಾಬು, ಎಂ, ತುರುವೇಕೆರೆ. ಹಾಗಾಗಿ ಇದನ್ನು ಮಾಡಿಕೊಡ್ಬೇಕು ಅಂತ ತಾಲೂಕು ಹೆಸರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದಾಖಲಾತಿಗಳನ್ನು ಪರಿಶೀಲಿಸಿ ಹೊಸ ವರ್ಷ ಮತ್ತೆ ಅವರು ಹಿಂದೆ ಯಾರ ಹೆಸರಲ್ಲಿ ಮಾಡಿತ್ತು RR ಇಂಡೆಕ್ಸ್ ಇದಕ್ಕೆ ಅಪೋಸಿಟ್ ಆಗಿ ಜಯಕುಮಾರ್ ಬಿನ್ ಲಕ್ಕಪ್ಪ ಅಂತ. ಲಕ್ಕಪ್ಪ ಅವ್ರದ್ದು ತಂದೆ ಹೆಸರು ದೊಡ್ಡಯ್ಯ ಅಂತ ಇದರಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಹಾಗಾಗಿ ಹಿಂದಿನಿಂದಲೂ ಪಹಣಿ ವಾರಸುದಾರರು
ಲಕ್ಕೇಗೌಡ ಲಕ್ಕಪ್ಪ ಅವ್ರದ್ದು ಫ್ಯಾಮಿಲಿ ವಾರಸುದಾರರು ನಮ್ದು ಜಮೀನು ಅಂತೇಳಿ ಮತ್ತೆ ಅದನ್ನು ದಾಖಲಾತಿ ಪತ್ರ ಅದು ಕೂಡ ನೈಜತೆ ಕೂಡಿರ್ತಾರೆ. ವಂಶವೃಕ್ಷವು ಕೂಡ ಅದರಲ್ಲಿ ಯಾವುದೇ ಇದಾಗಿರೋದು ಕಂಡು ಬರೋದಿಲ್ಲ. ಆದ್ರೆ ಈ ಅನುಭವದಲ್ಲಿ ಜಯಕುಮಾರ್ ಅವರ ಕುಟುಂಬ ಇರ್ತದೆ. ಅವರು ಹಿಂದಿನಿಂದಲೂ ಆ ಜಮೀನು ತಮಗೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಅವರು ಮೂಲತಃವಾಗಿ ಅವರ ಯಜಮಾನರಾಗಿರೋದು ಅವರಿಗೆ ಬಹಳ ಹಿಂದಿನಿಂದಲೂ ಈ ಲಕ್ಕೇಗೌಡರ ಕುಟುಂಬದಲ್ಲಿ ದಾಖಲಾಗಿರ್ತದೆ. ಆನಂತರ ಅವರ ಮಕ್ಕಳು ಕೂಡ ನಾವು ಭೌತಿಕತೆಯನ್ನು ಮಾಡಿಕೊಡಿ ನಾವು ಇವರಿಗೆ ನಮ್ಮ ಜಮೀನನ್ನು ಬರ್ಕೊಡ್ತೀವಿ ಅಂತ ಹಲವಾರು ಬಾರಿ ತಾಲೂಕು ಕಚೇರಿಗೆ ಇದು ಮಾಡಿದ್ದಾರೆ. ಹಾಗಾಗಿ ಅವರು ಒಂದು ಅಫಿಡೇಟ್ ನೋಟ್ರಿ ಮೂಲಕ ಅವ್ರಿಗೆ ಜಮೀನು ಕೊಡ್ತೀವಿ ಸರ್, ತುಂಬಾ ಬಡವರಿದ್ದಾರೆ ಅಷ್ಟಿಗೆಲ್ಲ ಬಂದು ಒಪ್ಪಿಗೆ ಮಾಡೋದ್ರಿಂದ ಇಲ್ಲಿ ಖಾತೆ ಭೌತಿಕತೆಗೆ ಅಂಗೀಕಾರವಾಗಿತ್ತು. ಅವರು ಆನಂತರ ಜಯಕುಮಾರ್ ಅವರು ಯಾರು ಸಂಪರ್ಕ ಮಾಡಿಲ್ಲ. ಸಂಪರ್ಕ ಮಾಡಿದ್ರೆ ಇದು ಸಮಸ್ಯೆಗಳು ಇಷ್ಟೊಂದು ಇತ್ಯರ್ಥ ಆಗಿಲ್ಲ. ಅದಲ್ಲದೆ ನಿನ್ನೆ ಬಂದು ವಿಚಾರಣೆ ಮಾಡಿದಾಗ ಈ ಲೋಕೇಶ್ವರ ಅವ್ರ ಹತ್ರ ನಮ್ಮ ಕೇಸರ್ ಹತ್ರ ಮಾತಾಡಿದ್ರು. ಆಗ ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳುತ್ತೇನೆ ಏನೋ ಹೇಳಿದ್ದಾರೆ. ಅವ್ರೇನಾದ್ರು ನಮ್ಮ ಚೇಂಬರಿಗೆ ಗಮನಕ್ಕೆ ಯಾರು ತರಲಿಲ್ಲ. ತರದಿದ್ರೆ ಇಮಿಡಿಯೇಟ್ ಆಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಕೂಡಲೇ ಅವರಿಗೆ ಆಸ್ಪತ್ರೆ ಕೂಡ ಈಗ ಎಲ್ಲ ಅಪಾಯದಿಂದೆಲ್ಲ ಪಾರಾಗಿದ್ರೆ ಅವ್ರ ಮನೆಗಳಿಗೆ ಎಲ್ಲರಿಗೂ ಭೇಟಿ ಆಯಿತು. ಕುಟುಂಬದಲ್ಲಿ ಮತ್ತು ಅವರೆಲ್ಲ ದಾಯಾದಿಗಳು ಒಂದೇ ಕುಟುಂಬದ ಒಟ್ಟು ಕುಟುಂಬದ ಸದಸ್ಯರಾಗಿದ್ದು ಇಲ್ಲೇ ಕೂಡ ಬಿಲ್ಪತ್ರವನ್ನು ಬರೆದಿರ್ತಾರೆ. ಯಾರು ಲಕ್ಕೇಗೌಡರು ತಮ್ಮ ಮಕ್ಕಳಿಗೆ ಬರೆದಿದ್ರು. ಅದನ್ನು ಕೂಡ ನಾವು ತಿರಸ್ಕಾರ ಮಾಡಿದ್ವಿ. ಇವು ಭೌತಿಕತೆ ವಾರಸುದಾರರು ಇವರಿಗೆ ಜಮೀನನ್ನು ಹಕ್ಕು ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿ ಇವರೆಲ್ಲ ಬಂದಾಗ ಒಪ್ಪಿಕೊಂಡಾಗ ಅದರ ಖಾತೆ ಆಯಿತು. ಯಾವುದೇ ಕಂದಾಯ ಅಧಿಕಾರಿಗಳು ಲೋಪದೋಷ ಎಸಗಿನ ಅದನ್ನೆಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ವರದಿಯನ್ನು ಕೊಡ್ತೇವೆ. ವಂಶವೃಕ್ಷಗಳು ಕೂಡ ನೈಜತೆಯಿಂದ ಕೂಡಿರ್ತಾರೆ. ಈಗ ಊರಿಗೆ ಹೋದಾಗ ಎಲ್ಲರೂ ಒಪ್ಕೊಂಡಿದ್ದಾರೆ ಆ ಜಮೀನು ಅವರಿಗೆ ಹಕ್ಕು ಕುಲ ವರ್ಗಾವಣೆ ಮಾಡ್ಕೊಡ್ತೀವಿ ಸರ್, ಅದರಲ್ಲಿ ಏನಿಲ್ಲ. ಅವರು ಏಕಾಏಕಿ ಈ ರೀತಿ ಆತುರದ ದುಡುಕಿನ ನಿರ್ಧಾರ ಮಾಡಿದ್ದಾರೆ ಅಂತ ಮತ್ತು ತಾಲೂಕು ಕಚೇರಿಗೆ ಬಂದು ಸರಿಯಾಗಿ ನನ್ನ ಹತ್ರನಾದ್ರೂ ಬಂದು ವಿಚಾರಣೆ ಮಾಡಿದ್ರೆ ಸಮಸ್ಯೆನ ಬಗೆಹರಿಯಿದೆ. ಸಣ್ಣ ಪುಟ್ಟದಾಗಿ ದುಡುಕಿನಿಂದ ನಿರ್ಧಾರ ಅವಾಗ ಅವರಿಗೂ ಕೂಡ ನಮ್ಮ ಅಧಿಕಾರಿಗಳೆಲ್ಲ ನೋಡಿದ್ದಾರೆ. ಏನೋ ತೊಂದರೆ ಇಲ್ಲ. ಹಾಗಾಗಿ ಇದನ್ನ ಎಲ್ಲ ಸಾರ್ವಜನಿಕರು ಯಾವುದೇ ಇದ್ದಿದ್ರು ಬಂದು ಸಣ್ಣ ಪುಟ್ಟ ಏನಾದ್ರು ಇತರ ದೋಷಗಳಿದ್ರು ನಂತರ ಬಂದ್ರೆ ಪ್ರತಿಯೊಬ್ಬರಿಗೂ ನಾವು ಸಮಸ್ಯೆಯನ್ನ ಆದಷ್ಟು ನಮ್ಮ ಹಂತದಲ್ಲಿ ಆಗುವಂಥದ್ದು, ನಮ್ಮ ಮೇಲಧಿಕಾರಿಗಳ ಹಂತದಲ್ಲಿ ಆಗುವಂಥದ್ದು, ರೈತರಲ್ಲಿ ಬಡವರಲ್ಲಿ ಯಾರು ದುಡುಕಿನ ನಿರ್ಧಾರನ ಯಾರು ತಗೋಬಾರ್ದು. ಎಲ್ಲರಲ್ಲೂ ಸ್ಥೈರ್ಯ. ಯಾಕಂದ್ರೆ ಈಗ ಎಲ್ಲ ಪಾರದರ್ಶಕವಾಗಿ ಆನ್ಲೈನ್ ವ್ಯವಸ್ಥೆ ಒಳಗಿದೆ. ಕೆಲಸ ಕಾರ್ಯಗಳು ನಡೀತದೆ. ಕೂಡಿ ದುರಸ್ತಿಗಳು, ಭೂಸುರಕ್ಷ ಯೋಜನೆಗಳು, ರೈತರದ್ದು ಇದಕ್ಕೆ ಪ್ರತಿಯೊಂದು ದಾಖಲಾತಿಗಳು ಭೂಸುರಕ್ಷಾ ಯೋಜನೆ ದಾಖಲಾಗಿದೆ. ಅದೇ ಭೌತಿಕತೆ ಆಂದೋಲನದ ಹೊಸ ಆ್ಯಪ್ ಕೂಡ ಇದೇನು ಅದು ಕೂಡ ಕಾರ್ಯಾಚರಣೆ ಇನ್ನೇನು ಮಾಡ್ತದೆ. ಬಗರ್ಕುಂ ಕೂಡ ಅದು ಕೂಡ ಆನ್ಲೈನ್. ಪ್ರತಿಯೊಂದು ಒಂದು ಟ್ರಾನ್ಸ್ಪರೆನ್ಸಿ ಆಗಿ ಪಾರದರ್ಶಕ ವ್ಯವಸ್ಥೆ ಮೂಲಕ ಸರ್ಕಾರದ ಯೋಜನೆಗಳು ಬಡವ ಜನರಿಗೆ ಯಾರು ಇದನ್ನ ವಂಚಿತರಿದ್ದಾರೆ, ಅವಕಾಶ ವಂಚಿತರಿರ್ತಾರೆ ಅವರಿಗೆ ಏನು ಬಗರ್ಕುಂ ಯೋಜನೆಯಿಂದ ಅತ್ಯುತ್ತಮವಾದ ಆ್ಯಪ್ಗಳು ಕೂಡ ಸರ್ಕಾರ ಮಾಡಿದೆ. ಅದು ಕೂಡ ಬಡವರು ಯಾರು ವಂಚಿತರಿದ್ದಾರೆ ಬಡವರಿಗೆ ಕೂಡ ಇದರಿಂದ ತುಂಬಾ ಸಹಾಯ ಆಯ್ತು. ಇದನ್ನ ಎಲ್ಲ ಅನುಕೂಲಗಳನ್ನ ಪಡೆಯಬೇಕು. ಮತ್ತೆ ಏನಾದ್ರೂ ತಪ್ಪುಗಳೇನಾದ್ರು ಕಂಡಿದ್ರೆ ನಮ್ಮ ಹತ್ರ ಇದು ಮಾಡಿ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಬಹುದು. ದುಡುಕಿನಿಂದ ಯಾರು ಆತರನ್ನ ತೀರ್ಮಾನಗಳು ಮಾಡಬಾರ್ದು. ಈ ಮೂಲಕ ಅವರಿಗೂ ಕೂಡ ನೋಟಿಸ್ಗಳನ್ನ ನಿಯಮಾನುಸಾರ ಎಲ್ಲ ಕೊಡ್ತೀವಿ. ಎಲ್ಲ ಕಾನೂನುಬದ್ಧವಾಗಿದೆ. ಯಾರು ವೈಲೇಷನ್ ಆಗಿ